ಮುಂಜಾನೆಯ ವರುಣಾರ್ಭಟಕ್ಕೆ ಬೆಂಗಳೂರಿನಲ್ಲಿ ಅವಾಂತರಗಳ ಸುರಿಮಳೆಯಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ಅಪಾರ್ಟ್ಮೆಂಟ್ ವಿಲ್ಲಾಗಳೇ ಮಳೆ ಎದುರು ಮಂಡಿಯೂರಿವೆ. ಹೂ ತರಕಾರಿ ಮಾರುಕಟ್ಟೆಗಳಂತೂ ಜಲಮಯವಾಗಿ ವ್ಯಾಪಾರಿಗಳು ಕಣ್ಣೀರಿಡುವಂತಾಗಿದೆ. ಇದೆಲ್ಲವನ್ನ ನೋಡೋಣ ಮುಂಜಾನೆ 3ರ ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಿನ ಜಾವ ಶುರುವಾದ ಮಳೆಯ ಅಬ್ಬರಕ್ಕೆ ಬೆಂಗಳೂರಿನ ಇಡೀ ಚಿತ್ರಣವೇ ಬದಲಾಗಿದೆ. ವರುಣಾರ್ಭಟಕ್ಕೆ ಅಮೃತಹಳ್ಳಿಯ ಮುನಿಸ್ವಾಮಪ್ಪ ಲೇಔಟ್ನಲ್ಲಿರುವ 30ಕ್ಕೂ ಹೆಚ್ಚು ಮನೆಗಳಲ್ಲಿ ನೀರು ನುಗ್ಗಿತ್ತು. ಮುನಿಸ್ವಾಮಪ್ಪ ಲೇಔಟ್ನ ನಿವಾಸಿಗಳು ರಾತ್ರಿ ಇಡೀ ಜಾಗರಣೆ ಮಾಡಿದ್ರು. ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಬಿಬಿಎಂಪಿ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ನಮಗೆಲ್ಲ ಹೋದಾಗೆಲ್ಲ ಆಯಿತು ಮಾಯಿ ಮಾತಿನಲ್ಲಿ ಚೆನ್ನಾಗಿ ಮಾತಾಡಿಸ್ತೀರಾ, ಎಲ್ಲ ಮಾಡ್ತೀರಾ, ಆಯಿತು ನಿಮ್ಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತೀರಾ, ಅದು ಯಾರೂ ಬಂದು ಸಾಲ್ವ್ ಮಾಡಲ್ಲ. ಅಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ ನೀವೇನೆ, ಆದರೂ ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಪಕ್ಕದ ರೋಡಲ್ಲಿ ಆಗಿದೆ, ಅಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ಅದನ್ನು ಕಾಪಿ ಮಾಡಿಬಿಟ್ಟು ಇಲ್ಲ ನಮಗೂ ಮಾಡಿಕೊಡ್ಬೋದು ನೀವು ಅದನ್ನು. ಬೆಂಗಳೂರಿನ ಕೆಆರ್ಪುರಂನಲ್ಲಿರುವ ಸಾಯಿ ಲೇಔಟ್ನಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಇಲ್ಲಿನ ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಇಡೀ ಮನೆ ತುಂಬೆಲ್ಲ ಕೊಳಚೆ ನೀರು ಆವರಿಸಿದೆ. ನೀರು ಹೊರಹಾಕಲು ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಸಾಯಿ ಲೇಔಟ್ ಮನೆಗಳು ಜಲಾವೃತ ಆಗುತ್ತೆ ಅಂತ ನಿವಾಸಿಗಳು ಅಲವತ್ತುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿರೋ ಮಾರತಳ್ಳಿ ಬಳಿಯ ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲೂ ನೀರು ಬಂದಿದೆ. ಇದರ ಪಕ್ಕವೇ ಗೋಡೆ ಕುಸಿದಿದೆ. ಅಪಾರ್ಟ್ಮೆಂಟ್ನಲ್ಲಿ 180ರಿಂದ 200 ಜನ ವಾಸವಾಗಿದ್ದಾರೆ. ಗೋಡೆ ಕುಸಿತ ಶಬ್ದ ಕೇಳಿ ಅಪಾರ್ಟ್ಮೆಂಟ್ನಿಂದ ಜನ ಹೊರಬಂದಿದ್ದಾರೆ. ಈಗ ಬೇಸ್ಮೆಂಟ್ನಲ್ಲಿದ್ದ ನೀರು ತೆರವು ಕಾರ್ಯ ನಡೆಸಲಾಯಿತು. ಬೆಂಗಳೂರಿನ ರಮಣಶ್ರೀ ಕ್ಯಾಲಿಫೋರ್ನಿಯಾ ಗಾರ್ಡನ್ಗೂ ಜಲಕಂಟಕ ಎದುರಾಗಿದೆ. ಡಿಸಿಎಂ ಡಿಕೆಶಿ ಭೇಟಿ ನೀಡಿ ಸಮಸ್ಯೆ ಪರಿಹರಿಸೋದಾಗಿ ಹೇಳಿದ್ರು. ಆದರೆ ಮಳೆ ನೀರು ನುಗ್ಗಿ ವಿಲ್ಲಾಗಳಲ್ಲೇ ಜನ ಲಾಕ್ ಆಗಿರೋ ಘಟನೆ ಕೂಡ ನಡೆಯಿತು. ವಿದ್ಯಾರ್ಥಿಗಳು ಶಾಲೆಗೆ ತೆರಳಲಾಗದೆ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಯಲಹಂಕ ನಾರ್ತ್ವುಡ್ ವಿಲ್ಲಾಗಳಿಗೆ ನೀರು ನುಗ್ಗಿತ್ತು. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ 2 ಗಂಟೆಗೆ ಶುರುವಾದ ಮಳೆ ಮುಂಜಾನೆಯವರೆಗೂ ಅಬ್ಬರಿಸಿ ಬೊಬ್ಬಿರಿದಿದೆ. ಭಾರೀ ಮಳೆಯಿಂದ ಕೆಆರ್ ಮಾರ್ಕೆಟ್ ಜಲಮಯವಾಗಿತ್ತು. ಮಳೆ ಫ್ಲವರ್ ಮಾರ್ಕೆಟ್ನಲ್ಲಂತೂ ಅಕ್ಷರಶಃ ನರಕ ದರ್ಶನ ತೋರಿಸಿದೆ. ಹೂಗಳು ಕೆರೆಯಂತೆ ಹರಿಯುತ್ತಿದ್ದ ನೀರಿನಲ್ಲಿ ಕೊಚ್ಕೊಂಡು ಹೋಗಿವೆ. ನಸುಕಿನ ವೇಳೆಯಿಂದಲೇ ಹೂವಿನ ವ್ಯಾಪಾರಕ್ಕೆ ಬಂದಿದ್ದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಶಾಲಾ ಮಕ್ಕಳನ್ನ ಕರೆದೊಯ್ಯುವ ಪೋಷಕರು, ವಾಹನ ಸವಾರರು ಕೂಡ ಮಳೆರಾಯನ ಅಬ್ಬರಕ್ಕೆ ಪರದಾಡಿದ್ರು. ರಾಜಕಾಲುವೆಗಳು ಸಂಪೂರ್ಣ ತುಂಬಿ ಹರಿದು ತಗ್ಗು ಪ್ರದೇಶಗಳಲ್ಲೂ ನೀರು ಆವರಿಸಿದೆ. ಥಣಿಸಂದ್ರ ಮತ್ತು ನಾಗಾವರ ಜಂಕ್ಷನ್ ಮಧ್ಯೆ ರಸ್ತೆಗಳೆಲ್ಲ ಕೆರೆಗಳಂತಾಗಿ ಗಬ್ಬು ನಾರ್ತಿವೆ. ಫುಟ್ಪಾತ್ ಮೇಲೆ ಬೈಕ್ ಸವಾರರು ಸರ್ಕಸ್ ಮಾಡುವಂತಾಯಿತು. ನೆಲಮಂಗಲದ ದಾಸನಪುರ ಎಪಿಎಂಸಿ ಮಾರುಕಟ್ಟೆ ಜಲಮಯವಾಗಿತ್ತು. ಮುಂಜಾನೆ ವ್ಯಾಪಾರಕ್ಕೆಂದು ತರಕಾರಿಗಳನ್ನೆಲ್ಲ ಸಾಲಾಗಿ ಜೋಡಿಸಲಾಗಿತ್ತು. ಆದರೆ ರಣಚಂಡಿ ಮಳೆ ಎಲ್ಲವನ್ನ ನೀರು ಪಾಲು ಮಾಡಿದೆ. ಮಳೆ ಹೊಡೆತಕ್ಕೆ ಮಾರುಕಟ್ಟೆಗೆ ನೀರು ನುಗ್ಗಿದ್ರಿಂದ ಕ್ಯಾರೆಟ್, ಬೀಟ್ರೋಟ್, ಸೊಪ್ಪು ಸೇರಿ ಇತರೆ ತರಕಾರಿಗಳೆಲ್ಲ ಹಾನಿಯಾಗಿದೆ. ನೀರಲ್ಲಿ ತೇಲಿ ಹೋಗ್ತಿದ್ದ ತರಕಾರಿಗಳನ್ನ ವ್ಯಾಪಾರಿಗಳು ತುಂಬಿಕೊಂಡ ದೃಶ್ಯ ಮನಕಲುಕುವಂತಿದೆ. ಬೆಂಗಳೂರಿನ ಕಮ್ಮಸಂದ್ರದ ಡ್ಯಾಡೀಸ್ ಬಡಾವಣೆಯಲ್ಲಿ ರಸ್ತೆಗಳು ರಾಜಕಾಲುವೆಗಳಾಗಿ ಬದಲಾಗಿವೆ. ರಸ್ತೆ ಮೇಲೆ ಮೊಣಕಾಲುದ್ದ ನೀರು ನಿಂತಿದ್ದು, ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಕಾರು, ಬೈಕ್ಗಳು ನೀರಲ್ಲಿ ಲಾಕ್ ಆಗಿವೆ. ನಿವಾಸಿಗಳು ನೀರಲ್ಲಿ ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ. ನಿವಾಸಿಯೊಬ್ಬರು ಕಾರಿನಲ್ಲಿ ತೆರಳಿ ಅಲ್ಲಿನ ಪರಿಸ್ಥಿತಿ ತೋರಿಸಿದ್ದಾರೆ. ಬೆಂಗಳೂರಿನ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂಭಾಗ ರಸ್ತೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದೆ. ರಸ್ತೆಯಲ್ಲಿ ಸುಮಾರು 2 ಅಡಿಯಷ್ಟು ನೀರು ನಿಂತಿತ್ತು. ಮಳೆ ನೀರು ಸರಾಗವಾಗಿ ಹರಿದು ಹೋಗದೆ ವಾಹನ ಸವಾರರು ಪರದಾಡಿದ್ರು. ಧಾರಾಕಾರ ಮಳೆಗೆ ಸುಲ್ತಾನ್ಪೇಟೆ ಅಂಗಡಿಗಳಿಗೆ ನೀರು ನುಗ್ಗಿತ್ತು. ಚಿಕ್ಕಪೇಟೆ, ಸುಲ್ತಾನ್ಪೇಟೆ, ಬಳೆಪೇಟೆ, ಕಾಟನ್ಪೇಟೆ ರಸ್ತೆಗಳು ಜಲಾವೃತವಾಗಿದ್ವು.
ಧಾರಾಕಾರ ಮಳೆಗೆ ರಾಜಧಾನಿಯ ರಸ್ತೆಗಳು ಕಾಲುವೆಗಳಂತೆ ಕಾಣ್ತಿವೆ. ರಸ್ತೆಯುದ್ದಕ್ಕೂ ನಿಂತ ನೀರಿನಲ್ಲೇ ಸವಾರರು ಹೆಣಗಾಡುವ ಪರಿಸ್ಥಿತಿ ಬಂದೊದಗಿದೆ. ಈ ನಡುವೆ ಡಿಸಿಎಂ ಡಿಕೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಇದೆಲ್ಲವನ್ನ ನೋಡೋಣ ಬೆಂಗಳೂರು ಬವಣೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ವರ್ತೂರಿನಿಂದ ಔಟರ್ ರಿಂಗ್ ಹೋಗುವ ಮುಖ್ಯ ರಸ್ತೆ ಮಳೆಗೆ ಕಾಲುವೆಯಂತಾಗಿದೆ. ಪಣತ್ತೂರು, ಕಾಡುಬೀಸನಹಳ್ಳಿ, ಬಳಗೆರೆ ಟಿ ಜಂಕ್ಷನ್ ಹಾಗೂ ಕುಂದಲಹಳ್ಳಿ ರಸ್ತೆಗಳು ಮುಳುಗಡೆಯಾಗಿವೆ. ರಸ್ತೆಯುದ್ದಕ್ಕೂ ಮಳೆ ನೀರು ನಿಂತಿದೆ. ವಾಹನ ಸವಾರರಂತೂ ಎಲ್ಲಿ ಗುಂಡಿ ಇದೆ, ಹಂಪ್ಸ್ ಇದೆ ಅನ್ನೋದು ತಿಳಿಯದಂತೆ ಜೀವ ಭೀತಿಯಲ್ಲೇ ಸಂಚಾರ ಮಾಡಿದ್ರು. ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಗಳು ಕೂಡ ನದಿಗಳಂತೆ ಮಾರ್ಪಟ್ಟಿವೆ. ರಸ್ತೆ ಮೇಲೆ 1-2 ಅಡಿಗಳಷ್ಟು ನೀರು ನಿಂತಿದ್ದು ವಾಹನ ಸವಾರರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ನಿಂತ ನೀರಿನಲ್ಲೇ ಜೀವ ಗಟ್ಟಿ ಮಾಡಿಕೊಂಡು ತೆರಳಿದ್ರು. ಒಂದು ವೇಳೆ ಯಮಗುಂಡಿಗಳೇನಾದರೂ ಸಿಕ್ಕಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬೈಕ್ ಸವಾರರಂತೂ ಹೆಜ್ಜೆ ಹೆಜ್ಜೆಗೂ ಅಲರ್ಟ್ ಆಗಿ ತೆರಳುತ್ತಿದ್ದಾರೆ. ಹೆಬ್ಬಾಳ ರಿಂಗ್ ರೋಡ್ನಲ್ಲಿ ಮೊಣಕಾಲುದ್ದ ನೀರು ನಿಂತಿದ್ದು ವಾಹನ ಸವಾರರು ಪರಿಪಾಟಲು ಪಟ್ಕೊಂಡು ಓಡಾಡಿದ್ರು. ವಾಹನಗಳು ಹೋಗುವ ರಭಸಕ್ಕೆ ನೀರು ಡಿವೈಡರ್ ದಾಟಿ ಬರುತ್ತಿದ್ದು ಮಳೆ ಎಫೆಕ್ಟ್ನಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಟ್ರಾಫಿಕ್ ಪೊಲೀಸರು ನೀರು ಹೊರ ಹೋಗುವ ಜಾಗದಲ್ಲಿ ಸಿಲುಕಿದ್ದ ಕಸವನ್ನ ತೆಗೆದ್ರು. ಕುಂದನಹಳ್ಳಿ ಗೇಟ್ ಮುಖ್ಯ ರಸ್ತೆಯಲ್ಲೂ ಮಳೆ ಅವಾಂತರಗಳನ್ನು ಸೃಷ್ಟಿಸಿದೆ. ರಸ್ತೆ ಮೇಲೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಹೈರಾಣಾಗಿದ್ದಾರೆ. ಸರಿಸುಮಾರು 2 ಕಿಲೋಮೀಟರ್ ವರೆಗೆ ನೀರು ನಿಂತಿದ್ದರಿಂದ ವಾಹನಗಳು ನಿಧಾನವಾಗಿ ಚಲಿಸಿದ್ವು. ಕುಂದನಹಳ್ಳಿ ಗೇಟ್ನಿಂದ ವರ್ತೂರು ಕಡೆಗೆ ಹೋಗುವ ರಸ್ತೆ ಜಲಮಯವಾಗಿದ್ದು ಸಾರ್ವಜನಿಕರು ಹೈರಾಣಾದ್ರು. ಸಿಲ್ಕ್ ಬೋರ್ಡ್ನಲ್ಲಿ ಫ್ಲೈಓವರ್ನಿಂದ ಎಕ್ಸಿಟ್ ಆಗುವ ಮುಖ್ಯ ರಸ್ತೆಯೇ ಮುಳುಗಿ ಹೋಗಿತ್ತು. ಇದರ ಪರಿಣಾಮ ಫ್ಲೈಓವರ್ ಮೇಲೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತಿದ್ವು. ಇನ್ನು ಸಿಲ್ಕ್ ಬೋರ್ಡ್ ಸಿಗ್ನಲ್ ಬಳಿ ಮ್ಯಾನ್ ಹೋಲ್ಗೆ 2 ಕಾರುಗಳು ಬಿದ್ದಿದ್ವು. ಸ್ಥಳೀಯರು ಕಾರ್ನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ರು. ತರಳಬಾಳು ಬಳಿ ಕೂಡ ದೊಡ್ಡ ಅನಾಹುತವೇ ತಪ್ಪಿ ಹೋಗಿದೆ. ಗಾಳಿ ಮಳೆಗೆ ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಅದೃಷ್ಟವಶಾತ್ ವಾಹನ ಸವಾರರು ಪಾರಾಗಿದ್ದಾರೆ. ಮರ ಬೀಳುವ ಸಂದರ್ಭದಲ್ಲಿ ವಾಹನ ಸಂಚಾರ ಇಲ್ಲದೆ ಇದ್ದಿದ್ರಿಂದ ಅವಘಡ ತಪ್ಪಿದೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಟ್ರಾಫಿಕ್ ಪೊಲೀಸರು ಮರ ತೆರವು ಮಾಡಿದ್ರು. ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಜಲಾವೃತ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಬಾಣಸವಾಡಿ ಜಯದೇವ ಅಂಡರ್ಪಾಸ್ ಬಳಿ ಹೂಳು ಬಿದ್ದ ಜಾಗ ನೋಡಿ ಗಾಬರಿಗೊಂಡ್ರು. ಎಳನೀರು ಬುರುಡೆ ನೋಡಿ ಬಿಬಿಎಂಪಿ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು. ಬಳಿಕ ಸಿಲ್ಕ್ ಬೋರ್ಡ್ನ ಹಲವೆಡೆ ಪರಿಶೀಲನೆ ನಡೆಸಿದ್ರು. ಕೊನೆ ಕ್ಷಣದಲ್ಲಿ ಕೆಆರ್ ಮಾರ್ಕೆಟ್ ಭೇಟಿ ರದ್ದು ಮಾಡಿದ್ರು. ಡಿಕೆ ಅವರೇ, ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಅಂತ ಜೆಡಿಎಸ್ ಟ್ವೀಟ್ ಮಾಡಿದೆ. ಉತ್ತರಿಸಿ, ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರೇ, ಕೇವಲ 3-4 ಗಂಟೆ ಸುರಿದ ಮಳೆಗೆ ಬೆಂಗಳೂರು ಬಹುತೇಕ ಜಲಾವೃತವಾಗಿದೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರೇ, ಆಸ್ತಿ ತೆರಿಗೆ ಏರಿಸಿ 1000 ಕೋಟಿಗೂ ಹೆಚ್ಚು ಸಂಗ್ರಹಿಸಿರುವ ಹಣ ಏನಾಗಿದೆ ಅಂತ ಪ್ರಶ್ನಿಸಿದೆ. ತುಂಗಭದ್ರಾ ಜಲಾಶಯದ ನೀರು ಪೋಲಾಗ್ತಿರುವುದು ರೈತರಿಗೆ ಸಂಕಷ್ಟ ತಂದಿಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅನ್ನದಾತರು ಆತಂಕದಲ್ಲಿ ಕಾಲ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಿರುವುದು ಸೇತುವೆ, ನದಿ ಪಾತ್ರದ ಗ್ರಾಮಗಳಲ್ಲಿ ಭೀತಿಯನ್ನ ಹುಟ್ಟಿಸಿದೆ. ಇದೆಲ್ಲವನ್ನ ನೋಡೋಣ ಡ್ಯಾಮ್ ಢವಢವ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿಯೇ ಸಾಕಷ್ಟು ಪ್ರಮಾಣದ ನೀರು ಹರಿದು ಹೊರಹೋಗ್ತಿದೆ. ಇದರ ಬೆನ್ನಲ್ಲೇ ತುಂಗಭದ್ರಾ ಜಲಾಶಯ ಸುರಕ್ಷತೆಯ ಬಗ್ಗೆ ಇದೀಗ ಪ್ರಶ್ನೆ ಎದ್ದಿದೆ. ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಹಲವೆಡೆ ಬಿರುಕುಗಳು ಉಂಟಾಗಿದ್ದು ಟಿಬಿ ಬೋರ್ಡ್ ಸಿಬ್ಬಂದಿ ಅವುಗಳನ್ನು ಇನ್ನೂ ದುರಸ್ತಿ ಮಾಡಿಲ್ಲ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿರುವುದರಿಂದಾಗಿ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಿದೆ. ಹೀಗಾಗಿ ಕಂಪ್ಲಿ ಸೇತುವೆ ಸೇರಿ ಹಲವು ಸೇತುವೆಗಳು ಮುಳುಗಡೆ ಆಗುವ ಆತಂಕ ಎದುರಾಗಿದೆ. ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ಜನರಿಗೆ ಸಂಕಷ್ಟ ಶುರುವಾಗಿದೆ. ಈ 3 ಜಿಲ್ಲೆಗಳ ಗ್ರಾಮಗಳ ನಡುವೆ ಸಂಪರ್ಕ ಕಡಿತಗೊಳ್ಳಲಿದ್ದು ತುಂಗಭದ್ರಾ ನೀರು ನಂಬಿಕೊಂಡಿದ್ದ ರೈತರಲ್ಲಿ ಆತಂಕ ಶುರುವಾಗಿದೆ. ತುಂಗಭದ್ರಾ ಜಲಾಶಯದ ಗೇಟ್ ಕೊಚ್ಚಿ ಹೋಗಿ ಕೊಪ್ಪಳ ಜಿಲ್ಲೆಯಲ್ಲಿ ನದಿ ಪಾತ್ರದ ಜನರಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಶುರುವಾಗಿದೆ. ಯಾಕಂದ್ರೆ
ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳು ಮುಳುಗೋ ಭೀತಿ ಸೃಷ್ಟಿಯಾಗಿದ್ದು ಕಟ್ಟೆಚ್ಚರ ವಹಿಸಲು ಸೂಚನೆ ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ನದಿ ಪಾತ್ರಕ್ಕೆ ಯಾರು ಹೋಗದಂತೆ ಡಂಗೂರ ಸಾರಿ ಗ್ರಾಮಸ್ಥರಿಗೆ ಸೂಚನೆ ನೀಡಲಾಗಿದೆ. ತುಂಗಭದ್ರಾ ಡ್ಯಾಮ್ ಅನ್ನು 19 ಗೇಟ್ ಅನ್ನು ಒಡೆದೊಯ್ದ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀರನ್ನು ಬರ್ತಾ ಇದೆ. ಆದ ಕಾರಣ 2.5 ಲಕ್ಷ 3 ಲಕ್ಷವರೆಗೆ ನೀರು ನದಿಗೆ ಬರ್ತಾ ಇದೆ. ಹುಡುಗರನ್ನು ಮಕ್ಕಳನ್ನು ನದಿ ಕಡೆ ಕಳಿಸಬಾರದು ಮತ್ತು ದನ ಕರುಗಳನ್ನು ನದಿಗೆ ಬಿಡಬಾರದು. ಟಿಬಿ ಡ್ಯಾಂನಿಂದ ಹೆಚ್ಚುವರಿ ನೀರು ಬಿಡುಗಡೆ ಮಾಡ್ತಿರೋದ್ರಿಂದಾಗಿ ತುಂಗಾ ತೀರದಲ್ಲಿರುವ ರಾಯರ ಮಠಕ್ಕೂ ಆತಂಕ ಎದುರಾಗಿದೆ. ತುಂಬಿ ಹರಿಯುತ್ತಿರುವ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನಕ್ಕೆ ಭಕ್ತರು ಮುಂದಾಗುತ್ತಿದ್ದಾರೆ. ಕೆಲವರು ನದಿಯಲ್ಲಿ ಹುಚ್ಚಾಟ ಮೋಜು ಮಸ್ತಿ ಮಾಡ್ತಿದ್ದಾರೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ನದಿ ಬಳಿ ಪೊಲೀಸರು ಮತ್ತು ಮಂತ್ರಾಲಯ ಮಠದ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಿತ್ತಿರುವುದಕ್ಕೆ ಸರ್ಕಾರವೇ ನೇರ ಕಾರಣ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಂಗಭದ್ರಾ ಜಲಾಶಯ ನೀರನ್ನ ನಂಬಿ ಬೆಳೆಯನ್ನ ರೈತರು ಹಾಕಿದ್ದಾರೆ. ಈಗ ಡ್ಯಾಂನಿಂದ ಅನಿವಾರ್ಯವಾಗಿ ನೀರು ಪೋಲಾಗುತ್ತಿದೆ. ಅನವಶ್ಯಕವಾಗಿ 65 ಟಿಎಂಸಿ ನೀರು ವ್ಯರ್ಥವಾಗ್ತಿದ್ದು ಇರೋ ನೀರು ಕೂಡ ಖಾಲಿಯಾದ್ರೆ 4 ಜಿಲ್ಲೆಯ ರೈತರು ಬೆಳೆ ಕಳೆದುಕೊಳ್ಳೋ ಭೀತಿಯಲ್ಲಿದ್ದಾರೆ. ರೈತ ಒಂದು ಎಕರೆಗೆ 50,000 ರೂಪಾಯಿ ಇವತ್ತು ಖರ್ಚಿಟ್ಟು ಎಲ್ಲ ನೆಲ್ಲು ಹಚ್ಚಿ ಎಲ್ಲ ಬೆಳೆ ಮಾಡ್ಯದಾನ. ಅದಕ್ಕೆ ನೇರವಾದ ಹೊಣೆ ಸರ್ಕಾರ ಹೊರತು ಬೇರೆ. ಯಾಕಂದ್ರೆ ಅದು ಇವತ್ತು ಮಳೆ ಹೆಚ್ಚಾಗಿ ಇನ್ನು ಬೇರೆ ಪ್ರಾಬ್ಲಮ್ ಆಗಿಲ್ಲ. ಇದು ಒಂದು ಅಧಿಕಾರಿ ತಾವು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡಿರೋಕೆ ಇದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು. ಟಿಬಿ ಡ್ಯಾಂನಿಂದಾಗಿ ಅಪಾರ ಪ್ರಮಾಣದ ನೀರು ಹೊರಹೋಗ್ತಿರೋದ್ರಿಂದ ಜಲಾಶಯದ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಕುಸಿಯುತ್ತಲೇ ಇದೆ. ಹೀಗಾಗಿ ರೈತರಿಗೆ 1 ಎಕರೆ ಜಮೀನಿಗೆ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಡಿಸಿಎಂ ಡಿಕೆಶಿ ನಿನ್ನೆ ಗೇಟ್ಗೆ ಭೇಟಿ ನೀಡಿ ಯಾವುದೇ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ವಾಪಸ್ಸಾಗಿದ್ದಾರೆ. ಈ ವಿಷಯದಲ್ಲಿ ಸರ್ಕಾರದ ನಡೆ ಸೂಕ್ತವಲ್ಲ ಅಂತ ರೈತರು ಕಿಡಿಕಾರಿದರು. ನೀವು ನೀರು ಬಿಟ್ಟ ಮೇಲೆ ನಾವು ಸಸಿ ಹಚ್ಚಿ ಸ್ಟಾರ್ಟ್ ಮಾಡಿದೀವಿ, ನಾವು ಬೆಳೆ ಹಾಕಿದೀವಿ. ಈಗ ಏನಾದ್ರೂ ನಮ್ಮ ರೈತರಿಗೆ ಒಂದು ಬೆಳೆ ಬರಲಿಲ್ಲ ಅಂದ್ರೂ ಸರ್ಕಾರ ಅದಕ್ಕೆ ಹೊಣೆ ಹಾಕ್ತಿರಿ. ನೇರವಾಗಿ ಸರ್ಕಾರ ಪ್ರತಿಯೊಂದು ಎಕರೆಗೆ 50,000 ರೂಪಾಯಿ ಪರಿಹಾರ ರೈತರು ಕೊಳ್ಳೇಬೇಕು, ಮಿನಿಮಮ್ ಅದು. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಬೆನ್ನಲ್ಲೇ ಹೊಸ ಗೇಟ್ ಅಳವಡಿಸಲು ಸಿದ್ಧತೆ ನಡೆದಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ 3 ಹೊಸ ಗೇಟ್ಗಳು ಸಿದ್ಧಗೊಳ್ಳುತ್ತಿದ್ದು ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಕಂಪನಿಯಿಂದ ರೆಡಿ ಮಾಡ್ತಿದ್ದು ಹೊಸ ಗೇಟ್ ಸಿದ್ಧವಾಗುತ್ತಿರುವ ಸ್ಥಳಕ್ಕೆ ಸಚಿವ ಶಿವರಾಜ್ ತಂಗಡಗಿ, ಸಂಸದ ರಾಜಶೇಖರ್ ಹಿಟ್ನಾಳ್, ಶಾಸಕ ರಾಘವೇಂದ್ರ ಹಿಟ್ನಾಳ್ ಭೇಟಿ ನೀಡಿದರು. ಆದಷ್ಟು ಬೇಗನೆ ಜಲಾಶಯಕ್ಕೆ ಗೇಟ್ ಅಳವಡಿಸಲು ಸರ್ಕಾರ ಯತ್ನಿಸುತ್ತಿರುವುದಾಗಿ ಹೇಳಿದರು. ಅಲ್ಲಿ ನಾವು ಪ್ಲೇಟ್ ಅನ್ನು ನೋಡ್ಕೊಂಬರಕ್ಕೆ ಕೊಟ್ಟಿದ್ದೀವಿ, ಏನೇನು ಯಾವ್ಯಾವ ತಯಾರಿ ಎಲ್ಲ ಇದೆ ಏನಿದೆ ಅಂತಂದು. ಒಂದು ಟೀಮ್ ಹೇಳ್ತಾ ಇರೋದು ಪೂರ ಖಾಲಿ ಆದಮೇಲೆ ಇನ್ನೂ ಒಂದು ಟೀಮ್ ಹೇಳ್ತಾ ಇರೋದು ಪ್ರಯತ್ನ ಮಾಡೋಣ ಅಂತ ಅದು ಸ್ಟಾರ್ಟ್ ಮಾಡ್ತೀವಿ. ನೀರು ಉಳಿಸುವಂಥ ಪ್ರಯತ್ನ ಉಳಿಸ್ಲಿಕ್ಕೆ. ಯಾಕಂದರೆ ನಮ್ಮ ರೈತರು ಆತಂಕಕ್ಕೆ ಒಳಗಾಗೋದು ಬೇಡ, ಎಲ್ಲ ಪ್ರಯೋಗನೂ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಡ್ಯಾಂ ಗೇಟ್ ಕಟ್ ಆದ ಬೆನ್ನಲ್ಲೇ ಹೊಸ ಕ್ರಸ್ಟ್ ಗೇಟ್ ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹೊಸಪೇಟೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗೇಟ್ ನಿರ್ಮಿಸುತ್ತಿದ್ದು 3-4 ದಿನಗಳಲ್ಲಿ ಗೇಟ್ಗಳ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ. 10ಕ್ಕೂ ಹೆಚ್ಚು ತಾಂತ್ರಿಕ ಸಿಬ್ಬಂದಿಯಿಂದ ಗೇಟ್ ನಿರ್ಮಾಣ ನಡೆಯುತ್ತಿದ್ದು 10 ದಿನದೊಳಗೆ ಗೇಟ್ ಕೂರಿಸಲು ಪ್ಲಾನ್ ಮಾಡಿದ್ದಾರೆ. 19.230 ಮೀಟರ್ ಉದ್ದವಿದ್ದು 1.250 ಮೀಟರ್ ಅಗಲವಾದ ಗೇಟ್ ನಿರ್ಮಾಣ ಮಾಡಲಾಗ್ತಿದೆ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದರ ಹೊಣೆಯನ್ನ ರಾಜ್ಯ ಸರ್ಕಾರವೇ ಹೊರಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ತುಂಗಭದ್ರಾ ಡ್ಯಾಂ ಬಳಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಹೊಣೆಗೇಡಿತನದಿಂದ ಈ ಘಟನೆ ಸಂಭವಿಸಿದೆ. ಪ್ರತಿ ಹೆಕ್ಟೇರ್ಗೆ ತಲಾ 50,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು. ಗೇಟ್ 1ರಿಂದ ಗೇಟ್ 16ವರೆಗೆ ಇವತ್ತು ಯಾರು ನಿರ್ವಹಿಸ್ತಾ ಇದ್ದಾರೆ, ಗೇಟ್ 17ರಿಂದ ಗೇಟ್ 33ವರೆಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಹೌದು ತಾನೆ. ಇವತ್ತು ಗೇಟ್ ಸಮಸ್ಯೆ ಆಗಿರ್ತದ್ದು ಗೇಟ್ 19ರಲ್ಲಿ ರಾಜ್ಯ ಸರ್ಕಾರದ ಹೊಣೆ, ಇದು ಕರ್ನಾಟಕ ರಾಜ್ಯ ಸರ್ಕಾರದ ಹೊಣೆ. ತುಂಗಭದ್ರಾ ಜಲಾಶಯದ ವಿಚಾರವಾಗಿ ರಾಜ್ಯ ರಾಜಕಾರಣದಲ್ಲಿ ವಾಗ್ಯುದ್ಧ ಶುರುವಾಗಿದೆ. ಡ್ಯಾಂನ ಈ ಸ್ಥಿತಿಗೆ ಸರ್ಕಾರವೇ ಹೊಣೆ ಅಂತ ವಿಪಕ್ಷ ನಾಯಕರು ಗುಡುಗಿದ್ದಾರೆ. ಅತ್ತ ಡ್ಯಾಂಗೆ ಬಂದು ರಾಜಕೀಯ ಮಾಡಬಾರದು ಅಂತ ಸಚಿವರು ಹೇಳ್ತಿದ್ದಾರೆ. ಇದೆಲ್ಲವನ್ನ ನೋಡೋಣ ಡ್ಯಾಂ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ.
ತುಂಗಭದ್ರಾ ಡ್ಯಾಂ ಕೊಚ್ಚಿ ಹೋಗಿ ಅಪಾರ ನೀರು ಪೋಲಾದ್ರೂ ಸಹ ಜಲಸಂಪನ್ಮೂಲ ಸಚಿವರು ಅಧಿಕಾರಿಗಳ ಮೀಟಿಂಗ್ ಮಾಡಿಲ್ಲ. ಸಚಿವರು ಬಂದ್ರು, ಊಟ ಮಾಡಿ ಹೋದ್ರು ಅಷ್ಟೇ. ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಒಂದು ಬೆಳೆಗೂ ನೀರು ಸಿಗುತ್ತೋ ಇಲ್ವೋ ಅನ್ನೋದೇ ಅನುಮಾನವಾಗಿದೆ. 40 ಟಿಎಂಸಿ ನೀರು ಕುಡಿಯೋದಕ್ಕೂ ಸಾಲಲ್ಲ ಅಂತ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನ 105 ಟಿಎಂಸಿ ಒಳಗೆ ಸುಮಾರು 60 ಟಿಎಂಸಿ ನೀರು ಬಿಡ್ಬೇಕಂತಾರ. 60 ಟಿಎಂಸಿ ಬಿಟ್ರೆ ಬರೀ 40 ಟಿಎಂಸಿ. ಆ 40 ಟಿಎಂಸಿ ಕುಡಿಲಿಕ್ಕೂ ಆಗುದಿಲ್ಲ, ಕುಡಿಯ ನೀರಿನ ಸಲುವಾಗಿ ಸರಬರಾಜು ಮಾಡ್ಲಿಕ್ಕೂ ಆಗುದಿಲ್ಲ. ಇನ್ನು ರೈತರಿಗೆ ಬೆಳೆ ಬೆಳಿಲಿಕ್ಕೆ ನೀರು ಎಲ್ಲಿ ಕೊಡ್ತೀರಿ? ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗೋದು ಗೊತ್ತಿದ್ರೂ ಡ್ಯಾಂ ಖಾಲಿ ಇದ್ದಾಗ ದುರಸ್ತಿ ಕೆಲಸಗಳನ್ನ ಮಾಡಬೇಕಿತ್ತು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರದ ಸಲಹೆಗಳನ್ನ ಧಿಕ್ಕರಿಸುತ್ತಿದೆ. ಇನ್ನಾದ್ರೂ ಡ್ಯಾಂ ನಿರ್ವಹಣೆ ಬಗ್ಗೆ ಸರ್ಕಾರ ಗಮನ ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ. ಹಾಗಾಗಿ ಇನ್ನು ಮುಂದಾದರೂ ಉಳಿದ ಡ್ಯಾಮ್ಗಳಿರ್ಬೋದು ಅಥವಾ ಈ ಡ್ಯಾಮಿಂದ ಇರ್ಬೋದು, ಮುಂದಾದರೂ ಮೇಂಟೆನೆನ್ಸ್ ಬಗ್ಗೆ ಅತ್ಯಂತ ಗಂಭೀರವಾಗಿ ಸರ್ಕಾರ ಗಮನ ಕೊಡಬೇಕು. ಟಿಬಿ ಡ್ಯಾಂ ಗೇಟ್ ಮುರಿದಿದ್ದು ಸರ್ಕಾರಕ್ಕೆ ಅಪಶಕುನದ ಮುನ್ಸೂಚನೆ ಅಂತ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, 1 ವರ್ಷದಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸರಿಯಿಲ್ಲ, ರಾಜ್ಯದ ಆಡಳಿತ ಸರಿಯಾಗಿಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸರ್ಕಾರ ಪೂರ್ಣಾವಧಿ ನೀರಾವರಿ ಸಚಿವರ ನೇಮಕ ಮಾಡಬೇಕಿತ್ತು. ಈಗಿರುವವರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ ಅಷ್ಟೇ ಅಂತ ಕಾರಜೋಳ ಗುಡುಗಿದ್ರು. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಮಹತ್ವದ ಇಲಾಖೆ ನೀರಾವರಿ ಇಲಾಖೆಗೆ ಒಬ್ಬ ಪೂರ್ಣಾವಧಿ ಮಂತ್ರಿಯನ್ನು ನೇಮಕ ಮಾಡಬೇಕಾಗಿತ್ತು. ಈಗಿರ್ತಕ್ಕಂಥವರು ಪಾರ್ಟ್ ಟೈಮ್ ನೀರಾವರಿ ಮಂತ್ರಿ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಲು ರಾಜ್ಯ ಸರ್ಕಾರವೇ ಕಾರಣ ಅಂತ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದಲ್ಲಿ ಇಂಜಿನಿಯರ್ಗಳೇ ಇಲ್ಲ ಅಂತ ಗುಡುಗಿದ್ರು. ಸಿಎಂ ಡಿಸಿಎಂ ಅವ್ರ ಮೇಲೆ ಭ್ರಷ್ಟಾಚಾರದ ಹಗರಣ, ಇದಕ್ಕೆ ಬರೀ ಅವರು ಉತ್ತರ ಕೊಡೋದು, ಅದರ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡುವಂಥದ್ದು, ಪ್ರತಿಪಕ್ಷಗಳಿಗೆ ಬೈಯುವಂಥದ್ದು, ಇದೇ ಕೆಲಸ ಬಹುಶಃ ಇರಿಗೇಷನ್ ಮಿನಿಸ್ಟ್ರು, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು ಮತ್ತು ಇರಿಗೇಷನ್ ಮಿನಿಸ್ಟ್ರು ಅದರ, ಡಿಸಿಎಂ ಅದರ. ಹೀಗಾಗಿ ಬಹುಶಃ ಅವ್ರಿಗೆ ಟೈಮ್ ಸಿಕ್ಕಿಲ್ಲ. ರಾಜ್ಯ ಸರ್ಕಾರದವರು ಹಗರಣಕ್ಕೆ ಉತ್ತರ ಕೊಡೋದ್ರಲ್ಲೇ ಸಮಯ ಕಳೆಯುತ್ತಿದ್ದಾರೆಯೇ ಹೊರತು ಸರ್ಕಾರ ನಡೆಸಲು ಕಾಂಗ್ರೆಸ್ನವರು ಆಸಕ್ತಿ ಕಳೆದುಕೊಂಡಿದ್ದಾರೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜನಾಂದೋಲನ ಜನ ಸೇರಿಸುವುದರಲ್ಲೇ ಸಮಯ ಹೋಗ್ತಿದೆ ಅಂತ ಗುಡುಗಿದ್ರು. ಮತ್ತು ಸರ್ಕಾರದ ಒಂದು ದಿವ್ಯ ನಿರ್ಲಕ್ಷ್ಯ ಇದರಿಂದ ಎದ್ದು ಕಾಣುವಂಥದ್ದು ನಾವು ನೋಡ್ತಾ ಇದ್ದೇವೆ. ಟಿಬಿ ಡ್ಯಾಂಗೆ ಹೋದ ಕೂಡಲೇ ಕ್ರಮ ತೆಗೆದುಕೊಂಡಿದ್ದೇವೆ. ಇನ್ನು 4-5 ದಿನಗಳಲ್ಲಿ ಜಲಾಶಯ ದುರಸ್ತಿ ಆಗಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಎಲ್ಲಾ ಗುತ್ತಿಗೆದಾರರ ಜೊತೆಗೂ ಮಾತನಾಡ್ತೇನೆ, ರೈತರ ಬೆಳೆ ಉಳಿಸುವ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿದ್ರು. ನಾನು ಟೆಕ್ನಿಕಲ್ ಟೀಮ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಬಹಳ ಡೇಂಜರ್ ಅಂತೂ ಇತ್ತು. ಒಂದು ಟೀಮ್ ಮಾಡಿ ಎಲ್ಲಾ ಡ್ಯಾಂಗಳಿಗೂ ಕಳಿಸಿಕೊಡ್ತಿದ್ದೇವೆ, ಯಾರು ಗಾಬರಿ ಪಡಬೇಕಿಲ್ಲ ಅಂದ್ರು. ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಕೊಲೆ ಕೇಸ್ನಲ್ಲಿ ಸಿಲುಕಿರುವ ದರ್ಶನ್ಗೆ ಎಫ್ಎಸ್ಎಲ್ ವರದಿಯೇ ಕಂಟಕವಾಗ್ತಾ ಇದೆ. ಇಂದು ಇಡೀ ರಿಪೋರ್ಟ್ ಪೊಲೀಸರ ಕೈ ಸೇರ್ತಿದೆ. ಇನ್ನು ಜೈಲಿನಲ್ಲಿ ಪತಿಯನ್ನ ಭೇಟಿಯಾದ ವಿಜಯಲಕ್ಷ್ಮಿ ಹಣ್ಣುಗಳನ್ನ ನೀಡಿ ಚರ್ಚಿಸಿದ್ದಾರೆ. ಹಿಂಡನ್ಬರ್ಗ್ ವರದಿ ಎಫೆಕ್ಟ್ನಿಂದಾಗಿ ಅದಾನಿ ಗ್ರೂಪ್ನ ಷೇರು ಕುಸಿದಿದೆ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಲಿದೆ. ಕಮಿಷನರ್ ಸೂಚನೆ ಮೇರೆಗೆ ತೆರಳಿ ವರದಿ ಪಡೆಯುವ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಸ್ಯಾಂಪಲ್ಗಳ ರಿಪೋರ್ಟ್ ಸಂಗ್ರಹಿಸುತ್ತಿದ್ದಾರೆ. ಹೈದರಾಬಾದ್ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಪಡೆಯಲಿದ್ದಾರೆ. ಡಿಎನ್ಎ ಟೆಸ್ಟ್ ರಿಪೋರ್ಟ್, ರಕ್ತದ ಸ್ಯಾಂಪಲ್ ರಿಪೋರ್ಟ್, ಸಿಸಿಟಿವಿ, ಡಿವಿಆರ್ ರಿಟ್ರೀವ್ ಸೇರಿ ಎಲ್ಲ ವರದಿಗಳನ್ನು ಪಡೆಯಲಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದು, ಪತಿಯನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ಭೇಟಿಯಾದ್ರು. ದರ್ಶನ್ ಅಕ್ಕನ ಮಗ ಚಂದನ್ ಜೊತೆ ಆಗಮಿಸಿದ ವಿಜಯಲಕ್ಷ್ಮಿ ಪತಿಗಾಗಿ ವಿವಿಧ ಹಣ್ಣುಗಳನ್ನ ತಂದುಕೊಟ್ಟಿದ್ದಾರೆ.
ವಿದ್ಯಾರ್ಥಿ ವೇತನ ಪರಿಷ್ಕರಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಸರ್ಕಾರಿ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ರು. ವೈದ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರಿಂದಾಗಿ ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆ OPD ಸೇವೆಯಲ್ಲಿ ವ್ಯತ್ಯಯವಾಯಿತು. ಒಳ ರೋಗಿಗಳಿಗೆ ಚಿಕಿತ್ಸೆ ಮತ್ತು ತುರ್ತು ಸೇವೆ ಮಾತ್ರ ಲಭ್ಯವಿದ್ದು, ಹೊರ ರೋಗಿಗಳು ಚಿಕಿತ್ಸೆಗೆ ಪರದಾಟ ನಡೆಸಿದ್ರು. ವೈದ್ಯರ ಪ್ರತಿಭಟನೆ ಎಫೆಕ್ಟ್ನಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ರೋಗಿಗಳು ಪರದಾಟ ನಡೆಸಿದ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ವಿಭಾಗದಲ್ಲಿ ಚಿಕಿತ್ಸೆ ಪಡೆಯಲು ರೋಗಿಗಳು ಹರಸಾಹಸ ಪಟ್ರು. ಔಷಧಿ ಕೌಂಟರ್ನಲ್ಲೂ ರೋಗಿಗಳು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತಿದ್ರು. ಅದಾನಿ ಸಮೂಹ ಸಂಸ್ಥೆಗೆ ಅಮೆರಿಕ ಮೂಲಕ ಹಿಂಡನ್ಬರ್ಗ್ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಷೇರು ಮಾರುಕಟ್ಟೆಯಲ್ಲಿ ವಾರದ ಮೊದಲ ದಿನವೇ ಅದಾನಿ ಸಮೂಹ ಸಂಸ್ಥೆಯ ಷೇರು ಕುಸಿತ ಕಂಡಿತ್ತು. ಹೂಡಿಕೆದಾರರಿಗೆ 53,000 ಕೋಟಿ ಹಣ ನಷ್ಟವಾಗಿದೆ. ಅದಾನಿ 10 ಷೇರುಗಳ ಮೌಲ್ಯ 16.7 ಲಕ್ಷ ಕೋಟಿಗೆ ಇಳಿಕೆಯಾಗಿದೆ ಅಂತ ವರದಿಯಾಗಿದೆ.